ನಮ್ಮ ಹಳ್ಳಿ ಕಡೆ ಎಲ್ಲ ಒಂದು ಗಾದೆ ಮಾತು ಹೇಳ್ತಾರೆ, ಬೀದಿಲ್ ಹೋಗೋ ಮಾರಮ್ಮನ್ನ ಮನೆಯೊಳಗೆ ಕರ್ಕೊಂಡ್ರು ಅಂತ. ಹಂಗಾಗಿದೆ CID ಅಧಿಕಾರಿಗಳ ಪರಿಸ್ಥಿತಿ. ಬಹುಶಃ ಅವರು ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ ಅನ್ಸುತ್ತೆ. ಮತ್ತೆ ನೋಡಿ, ಇದು ಮೈ ಮೇಲೆ ಎಳ್ಕೊಳ್ಳೋದು ಅಂತಾರಲ್ಲ, ಹಾಗೆ ಅವರೇ ಸ್ವಯಂ ಪ್ರೇರಿತವಾಗಿ ಮೈ ಮೇಲೆ ಎಳ್ಕೊಂಡಿದ್ದು. ನಾ ಹಿಂದೆ ಒಂದು ಸ್ಟೋರಿ ಮಾಡಿ ಹೇಳಿದ್ದೆ, ಏನಿದೆ ಸಂಸದೀಯ ವ್ಯವಸ್ಥೆಯ ನಿಯಮಗಳೇನಿದೆ, ಅಲ್ಲಿನ ಕಾನೂನು ಏನಿದೆ, ಅಲ್ಲಿ ಸಭಾಪತಿಗಳು, ಸಭಾಧ್ಯಕ್ಷರು, ಅವರ ಅಧಿಕಾರ ಏನು ನೋಡಿ. ಅವರಿಗೊಂದು ಪರಮಾಧಿಕಾರ ಇದೆ. ಅದರಲ್ಲೂ ವಿಧಾನ ಪರಿಷತ್ನ ಸಭಾಪತಿಯಾಗಿರೋರು ಬಸವರಾಜ ಹೊರಟ್ಟಿ ಎಂಥ ಉತ್ತರ ಕೊಟ್ಟಿದ್ದಾರೆ ಗೊತ್ತಾ? ಸಾಮಾನ್ಯ ಉತ್ತರ ಅಲ್ಲ ಇದು. ನೋಡಿ, ಬಸವರಾಜ ಹೊರಟ್ಟಿಯವರು ವಿಧಾನ ಪರಿಷತ್ನ ಸದಸ್ಯರಾಗಿ ಬರೀ ಕರ್ನಾಟಕ ಅಲ್ಲ, ಭಾರತ ಅಲ್ಲ, ಇಡೀ ಪ್ರಪಂಚದಲ್ಲೇ ಯಾರೂ ಮಾಡಿಲ್ಲ ಅಂಥದ್ದೊಂದು ದಾಖಲೆ ಮಾಡಿದ್ದಾರೆ. ಅಂಥವರಿಗೆ CID ಅಧಿಕಾರಿಗಳು ಪತ್ರ ಬರೆದು ನಮಗೆ ವಿಧಾನ ಪರಿಷತ್ತಿನ ಒಳಗೆ ಮಹಾಜರಿಗೆ ಅವಕಾಶ ಕೊಡಿ ಅಂದರೆ ಬನ್ನಿ 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 ಅಂದ್ಬಿಡ್ತಾರ. ಅದಕ್ಕೆ ಈ ಉತ್ತರವನ್ನು ಕೊಟ್ಟಿದ್ದಾರೆ. ಏನು ಆ ಉತ್ತರ? ಯಾಕೆ CID ಅಧಿಕಾರಿಗಳ ಬುಡಕ್ಕೆ ಈಗ ಬಿಸಿ ನೀರು ಬಂದಿದೆ. ಹಾಗೆ ಹೊರಟ್ಟಿಯವರು ಯಾರೂ ಮಾಡದ, ಪ್ರಪಂಚದಲ್ಲೇ ಯಾರೂ ಮಾಡದ ಒಂದು ದಾಖಲೆ ಮಾಡಿದ್ದಾರೆ ಅಂತ ಹೇಳಿದೆ. ಏನು ಆ ದಾಖಲೆ? ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ಮೊದಲನೇದಾಗಿ 1 ಲಕ್ಷ ಸಬ್ಸ್ಕ್ರೈಬರ್ ಆಗಿರುವ ಹಿನ್ನೆಲೆಯಲ್ಲಿ ನಿಮಗೆ ಅಭಿನಂದನೆ. ನಿಮ್ಮಿಂದ ಆಗಿರೋದು, ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ತಾನೇ ಆಗೋದು. ಸೊ ಮೊದಲನೇದಾಗಿ ನಿಮಗೆ ಕಂಗ್ರ್ಯಾಚುಲೇಷನ್ಸ್, ಹಾಗೆ ನಮ್ಮ ಕಡೆಯಿಂದ ಒಂದು ಧನ್ಯವಾದ. ಈಗ ಸ್ಟೋರಿ ಬರೋದಾದರೆ, ಬಸವರಾಜ ಹೊರಟ್ಟಿ ಅವರು, ನಾ ಹೇಳಿದೆ ಪ್ರಪಂಚದಲ್ಲೇ ಯಾರೂ ಮಾಡದೇ ಇರುವಂಥ ಒಂದು ದಾಖಲೆ ಮಾಡಿದ್ದಾರೆ ಅಂತ ಹೇಳಿ. ಅವರಿಗೆ, ಅಂಥವರಿಗೆ CID ಅಧಿಕಾರಿಗಳು CT ರವಿ ವರ್ಸಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ಕೇಸಲ್ಲಿ ಮಹಾಜರ್ ಮಾಡಬೇಕು ನಾವು ವಿಧಾನ ಪರಿಷತ್ನ ಒಳಗೆ ಅಂತ ಕೇಳಿದ್ರು. ಹಂಗಾಗಲ್ಲ ಅಂತೇಳಿ ಅವ್ರು ಸೂಚ್ಯವಾಗಿ ಹೇಳಿದರು. ಆದರೂ ಪತ್ರ ಬರೆದ್ರು. ಈಗ ಉತ್ತರ ಕೊಟ್ಟಿದ್ದಾರೆ ಬಸವರಾಜ ಹೊರಟ್ಟಿ ಅವರು. ಏನು ಆ ಉತ್ತರ? ಮುಟ್ಟಿ ನೋಡಿಕೊಳ್ಳುವಂತಹ ಉತ್ತರ, ಸುಮ್ಮನೆ ಅಲ್ಲ. ಅವರ ಅನುಭವ ಎಂಥದ್ದು, ಸಾಮಾನ್ಯ ಅಲ್ಲ. ಹೊರಟ್ಟಿಯವರು, ನಾ ಹೇಳ್ತೀನಿ ಕೇಳಿ, 1980ನೇ ಇಸ್ವಿಯಲ್ಲಿ ಅವರು ಮೊಟ್ಟ ಮೊದಲ ಬಾರಿಗೆ MLC ಆಗಿದ್ದು, ವಿಧಾನ ಪರಿಷತ್ನ ಪ್ರವೇಶ ಮಾಡಿದ್ದು. ಈಗ 2025ನೇ ಇಸ್ವಿ, ಸತತ 45 ವರ್ಷಗಳಿಂದ ಅವರು ವಿಧಾನ ಪರಿಷತ್ನ ಸದಸ್ಯರು. ನೀವು ಕೇಳಿ ನೋಡಿ, CID ಅಧಿಕಾರಿಗಳಲ್ಲಿ ಯಾರೊಬ್ಬರು 45 ವರ್ಷದ ಒಳಗಿನವರಿದ್ದರೆ ಹೊರಟ್ಟಿ ಅವರಷ್ಟು ಅನುಭವ ಅವರು ಏಜ್ ಆಗಿಲ್ಲ ಅಂತ ಅರ್ಥ. ಸೊ ಅಂತಹ ಹೊರಟ್ಟಿಯವರು ಈಗ ಉತ್ತರ ಕೊಟ್ಟಿದ್ದಾರೆ. ನೋಡಿ, ಹೊರಟ್ಟಿಯವರು ಸತತ 8 ಬಾರಿ, ಒಮ್ಮೆಯೂ ಸೋತಿಲ್ಲ. ಪ್ರತಿ ಬಾರಿ ಸ್ಪರ್ಧೆ ಮಾಡಿದಾಗಲೂ ಗೆದ್ದು ವಿಧಾನ ಪರಿಷತ್ನ ಪ್ರವೇಶ ಮಾಡಿದ್ದಾರೆ. ಅವರ ಅನುಭವ ಎಂಥದ್ದು? ಅಷ್ಟೇ ಅಲ್ಲ, ಅವರು ಫಾರ್ ದಿ ಫಸ್ಟ್ ಟೈಮ್ ಧರ್ಮಸಿಂಗ್ ಅವ್ರ ಗೌರ್ಮೆಂಟಲ್ಲಿ ಮಿನಿಸ್ಟರ್ ಆಗ್ತಾರೆ. RDPR ಮಿನಿಸ್ಟರ್, ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಸಚಿವ. ಅದಾದ ಮೇಲೆ ಕುಮಾರಸ್ವಾಮಿ ಅವರ ಕ್ಯಾಬಿನೆಟ್ಟಲ್ಲಿ 2006ರಲ್ಲಿ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರೂ ಆಗಿದ್ದರು, ಶಿಕ್ಷಣ ಸಚಿವರಾಗಿದ್ದರು, ಅದರ ಜೊತೆಗೆ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರಾಗಿದ್ದರು. ಸಂಸದೀಯ ವ್ಯವಸ್ಥೆ ಏನು ಅಂತಲೇ ಅರ್ಧ ಕುಡ್ದಿದ್ದಾರೆ ಅವರು. ಅವ್ರಿಗೆ ಪತ್ರ ಬರೆದ್ರೆ CID ಅಧಿಕಾರಿಗಳು ಸುಮ್ಮನೆ ಇರ್ತಾರಾ? ಕೊಟ್ಟಿದ್ದಾರೆ ಈಗ ಉತ್ತರ. CID ಅಧಿಕಾರಿಗಳು ಏನು ಕೇಳಿದ್ರು ನೋಡಿ, ವಿಧಾನ ಪರಿಷತ್ತು ಅದರ ಸಭಾಂಗಣ ಏನಿದೆ, ಸದನ ಏನಿದೆ, ಕಲಾಪ ನಡೆಯುವಂಥ ಸ್ಥಳ ಏನಿದೆ, ಅದು ಸಭಾಪತಿಗಳ ವ್ಯಾಪ್ತಿಗೆ ಬರುತ್ತೆ. ಸೊ ನಿಮ್ಮ ಅನುಮತಿಯನ್ನು ನಾವು ಪಡಿಬೇಕು, ಅಲ್ಲಿ ಮಹಾಜರು ಮಾಡಬೇಕಿದ್ರೆ ಅನುಮತಿ ಕೊಡಿ ಅಂತೇಳಿ ಪತ್ರವನ್ನು ಬರೆದರು. ಹೊರಟ್ಟಿಯವರು ಆಗಲೇ ಪ್ರೆಸ್ ಮೀಟ್ ಮಾಡಿ ಹೇಳಿದರು ಹಂಗಾಗಲ್ಲ ಅಂತ. ಈಗ ಉತ್ತರ ಕೊಟ್ಟರು. ಏನಂತ ಉತ್ತರ? ಸ್ವಾಮಿ, ನೀವು ವಿಧಾನ ಪರಿಷತ್ತಿನಲ್ಲಿ ಮಹಾಜರು ಮಾಡಬೇಕು ಅಂತ ಅನುಮತಿಯನ್ನು ಕೋರಿದ್ದೀರಿ. ನೀವು ಮಹಾಜರು ಮಾಡಬೇಕು ಅನ್ನೋದಾದರೆ ನೀವು ಯಾವ ರೀತಿ ಮಹಾಜರು ಮಾಡ್ತೀರಿ, ಯಾರ್ಯಾರು ಬರ್ತೀರಿ, ಯಾರ್ಯಾರನ್ನ ಕರೆ ತರ್ತೀರಿ, ಅಲ್ಲಿ ಯಾರ್ಯಾರು ಇರಬೇಕು ಅಂತ ಬಯಸ್ತೀರಿ, ಯಾರನ್ನ ಸಾಕ್ಷಿಯಾಗಿ ಪರಿಗಣಿಸ್ತೀರಿ. ಯಾಕಂದರೆ ಕಲಾಪ ನಡೆಯುವಾಗ BJP, ಕಾಂಗ್ರೆಸ್, JDS ಎಲ್ಲ ಪಕ್ಷಗಳ ಸದಸ್ಯರು ಇದ್ದರು. ಹೀಗಿರುವಾಗ ಅವರೆಲ್ಲರನ್ನೂ ಮತ್ತೆ ವಾಪಸ್ ಕರೆಸೋಕ್ಕಾಗ್ತಾ? ಅಲ್ಲಿಗೆ ಅಧಿಕಾರಿಗಳಿದ್ದರು, ಈ ಕಡೆ ಪತ್ರಿಕಾ ಗ್ಯಾಲರಿಯಲ್ಲಿ ವರದಿಗಾರರಿದ್ದರು, ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿ ಕ್ಯಾಮ್ರಾಮನ್ಸ್ ಇದ್ದರು. ಅವರೆಲ್ಲರನ್ನೂ ಮತ್ತೆ ಕರೆಸ್ತಿರೋ ಅಥವಾ ನಿಮಗೆ ಬೇಕಾದವ್ರನ್ನ ಮಾತ್ರ ಕರೆಸ್ಕೊಳ್ತಿರೋ? CT ರವಿ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಇಬ್ಬರನ್ನೇ ಕರೆಸ್ತಿರೋ? ಅಥವಾ ನಾವು ಎಲ್ಲ ಬರಬೇಕು, ಅಧಿಕಾರಿಗಳೂ ಬರಬೇಕು? ಏನು ನಿಮ್ಮ ಮಾಡಸ್ ಆಪರೆಂಡಿ? ಏನು, ಯಾವ ರೀತಿ ಮಹಾಜರು ಮಾಡ್ತೀರಿ? ನೀವು ಮಹಾಜರು ಮಾಡೋದೇ ಆದರೆ ಯಾವ ರೂಪದಲ್ಲಿ ಅದನ್ನ ಹೇಳಿ ಮೊದಲು ಅಂತ ಕೇಳಿದ್ದಾರೆ. ಬಂತಲ್ಲ ಬುಡಕ್ಕೆ ಬಿಸಿ ನೀರು. CID ಅಧಿಕಾರಿಗಳು ತನಿಖೆ ಮಾಡಬೇಕಾದವರು, ನಾವು ಹಿಂಗೆ ತನಿಖೆ ಮಾಡ್ತೀವಿ, ಇಂತಿಂಥವ್ರನ್ನ ಕರ್ಕೊಂಡು ಬರ್ತೀವಿ,
ಇಂಥವರ ಸಾಕ್ಷಿ ಪಡಿತೀವಿ, ಇಂಥವರ ಹೇಳಿಕೆ ಪಡಿತೀವಿ, ಈ ರೀತಿ ವರದಿ ಬರ್ತೀವಿ, ಇದನ್ನು ಹೇಳ್ಬಿಟ್ರೆ ಮುಗ್ದೇ ಹೋಯ್ತಲ್ಲ ಕತೆ. ಇನ್ನೇನಿದೆ, ಏನಾಗುತ್ತೆ CID ತನಿಖೆ ರಿಪೋರ್ಟ್ ಅಂತಲೇ ಅಲ್ಲೇ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ನಾನು ಸುಮ್ಮನೆ ಹೇಳಿದ್ದಲ್ಲ, ಹೊರಟ್ಟಿಯವರು ಸಾಮಾನ್ಯ ಅಲ್ಲ, ಅವರು ಅಸಾಮಾನ್ಯ ಹೊರಟ್ಟಿ. ಈಗ ಇದಕ್ಕೆ ಉತ್ತರ ಕೊಡಬೇಕಲ್ಲ, ಅವರು ಹಾಜರು ಮಾಡಬೇಕು ಅಂದರೆ ಇದಕ್ಕೆ ಉತ್ತರ ಕೊಡಬೇಕು. ಉತ್ತರ ಕೊಡೋದಷ್ಟು ಸುಲಭನಾ? ಇವೆಲ್ಲವನ್ನೂ ಕೂಡ ತನಿಖೆಯ ವ್ಯಾಪ್ತಿಗೆ ಒಳಪಡುವ ಅಷ್ಟೂ ವಿಚಾರಗಳನ್ನು ಸಭಾಪತಿಗಳಿಗೆ ಹೇಳಿ ಆನಂತರ ಅವರ ಅನುಮತಿಯನ್ನು ಪಡೆದು ಯಾರ್ಯಾರನ್ನು ಕರ್ಕೊಂಡು ಬರ್ತಾರೆ? CT ರವಿ, ಲಕ್ಷ್ಮೀ ಹೆಬ್ಬಾಳ್ಕರ್, ಹಾಗೆ ಹೌದು CT ರವಿ ಅವರು ಆ ಪದವನ್ನು ಬಳಸಿದ್ದು ನಿಜ ಅಂತ ಹೇಳಿದ್ರಲ್ಲ. ಯತೀಂದ್ರ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳ ಪುತ್ರ, ಅವ್ರನ್ನೂ ಕರ್ಕೊಂಡು ಬರ್ತೀರಾ? DK ಶಿವಕುಮಾರ್ ಅವ್ರನ್ನ ಕರ್ಕೊಂಡು ಬರ್ತೀರಾ? ನಾಗರಾಜ್ ಯಾದವ್ ಅವ್ರನ್ನ ಕರ್ಕೊಂಡು ಬರ್ತೀರಾ? ಬಸವರಾಜ್ ಹೊರಟ್ಟಿ ಅವರು ಸಭಾಪತಿಗಳು, ಅವರು ಇರಬೇಕು ಅಂತೀರಾ? ಮಾಧ್ಯಮದವರು ಎಲ್ಲರೂ ಇರಬೇಕು ಅಂತೀರಾ? ಆ ಕಡೆ ಅಧಿಕಾರಿಗಳ ಗ್ಯಾಲರಿಯಲ್ಲಿ IAS ಅಧಿಕಾರಿಗಳೆಲ್ಲ ಕೂತಿದ್ರಲ್ಲ, ಅವರು ಇರಬೇಕಾ? ಈ ಕಡೆ ಕ್ಯಾಮ್ರಾಗಳು, ಯಾಕಂದರೆ ಸಹಜವಾಗಿ ತನಿಖೆಯ ಭಾಗವಾಗಿ ಈಗ ಅವರಿಗೆ ಆ ವಿಡಿಯೋ ಮತ್ತು ಆಡಿಯೋ ಪ್ರಮುಖವಾದ ಸಾಕ್ಷ್ಯ. ಆ ವಿಡಿಯೋ ರೆಕಾರ್ಡ್ ಮಾಡಿದಂಥ ಕ್ಯಾಮ್ರಾಮನ್ಗಳು ಹಾಗೂ ಅವರು ಎಲ್ಲಿಂದ ಆಡಿಯೋ ಸೇರಿಸ್ ತಗೊಂಡ್ರು, ಈ ಕಡೆ ವಿಧಾನ ಪರಿಷತ್ನ ಕ್ಯಾಮ್ರಾಮನ್ಗಳಿದ್ರಲ್ಲ ಅವರು, ಹಾಗೆ ವಿಧಾನ ಪರಿಷತ್ತಲ್ಲಿ ಮಾತನಾಡಿದ ಪ್ರತಿ ಶಬ್ದವೂ ಕೂಡ ಆಡಿಯೋ ರೆಕಾರ್ಡ್ ಆಗುತ್ತೆ. ಯಾವುದು ಮೈಕ್ ಸಿಸ್ಟಮ್ ಇದೆಯಲ್ಲ, ಅವರು ಮೊದಲನೇ ಮಹಡಿಯಲ್ಲಿ ಕುಳಿತು ಎಲ್ಲವನ್ನು ರೆಕಾರ್ಡ್ ಮಾಡ್ತಾ ಇರ್ತಾರೆ. ಅವ್ರನ್ನೂ ಕರೆಸ್ತೀರಾ? ಸೊ ಆ ಎಲ್ಲ ಆಡಿಯೋ ಸಾಕ್ಷ್ಯವನ್ನು ತೆಗೆದುಕೊಳ್ತೀರಾ? ಎಲ್ಲವನ್ನು ಹೇಳಿ ಕೇಳಿದ್ದಾರೆ ಈಗ ಹೊರಟ್ಟಿ ಅವರು, ಇವೆಲ್ಲವನ್ನೂ ಹೇಳ್ತಾರೆ ಅವರು. ಇವೆಲ್ಲವನ್ನು ಹೇಳಿಬಿಟ್ಟು ತನಿಖೆ ಹೆಂಗೆ ಮಾಡ್ತೀವಿ, ತನಿಖೆ ಯಾವ ರೂಪದಲ್ಲಿ ನಡೆಯುತ್ತೆ, ಎಲ್ಲಿಗೆ ಹೋಗಿ ಮುಟ್ಟುತ್ತೆ, ಯಾರ್ಯಾರು ಸಾಕ್ಷಿಗಳು, ಅವರ ಹೇಳಿಕೆಗಳು ಏನೇನು, ನಾವು ಏನು ಹೇಳಿಕೆ ಪಡಿಬೇಕು ಅಂತ ಬಂದಿದ್ದೀವಿ, ಯಾರ್ಯಾರು ಕರ್ಕೊಂಡ್ಬರ್ತೀವಿ, ಇವೆಲ್ಲವನ್ನೂ ಹೇಳೋದಾದರೆ ಮತ್ತಿನ್ನೇನು ತನಿಖೆ? ಹೊರಟ್ಟಿಯವರು ಅದಕ್ಕೆ ಈ ಗೂಗ್ಲಿ ಹಾಕಿರೋದು. ಹೆಂಗೆ ಫೇಸ್ ಮಾಡ್ತಾರೆ ಈಗ CID ಅಧಿಕಾರಿಗಳು ಇದನ್ನು? ಅವರು ಮಹಾಜರ್ ಮಾಡ್ತಾ ಇರುವಂಥದ್ದು ವಿಧಾನ ಪರಿಷತ್ನ ಸಭಾಂಗಣ, ಕಲಾಪ ನಡೆಯುವಂಥ ಸ್ಥಳ. ಅಲ್ಲಿ ನಾ ಈ ಹಿಂದೆಯೇ ಹೇಳಿದ್ದೆ ನಿಮಗೆ, ಸಭಾಪತಿಗಳ ಆದೇಶ ಅಂದರೆ ಅದು ಸುಪ್ರೀಂ ಕೋರ್ಟ್ ಜಡ್ಜ್ ಇದಾರಲ್ಲ ಅವರ ಆದೇಶವನ್ನು ಮೀರಿದ್ದು ಅಂತಲೇ ಅನ್ಕೊಳ್ಳಿ. ಅಷ್ಟು ಪವರ್ ಇರುತ್ತಲ್ಲಿ, ನಾವು ಕಣ್ಣಾರೆ ನೋಡಿದ್ದೀವಿ. ನೋಡಿ, ಒಂದು ವೇಳೆ ಸಭಾಪತಿಗಳು ಮನಸ್ಸು ಮಾಡಿದ್ದೇ ಆದರೆ ಆ ಸಭಾಂಗಣವನ್ನೇ ಕೋರ್ಟ್ ಆಗಿ ಪರಿವರ್ತನೆ ಮಾಡ್ಬೋದು, ಅಲ್ಲೇ ಒಂದು ಕಟಕಟೆ ಹಾಕಿಸಬಹುದು, ಅಲ್ಲಿ ಯಾರನ್ನ ಅವರು ಆರೋಪಿಯಾಗಿ ನಿಲ್ಲಿಸಬೇಕು ವಾಗ್ದಂಡನೆ ಮಾಡ್ಬೋದು. ಮತ್ತೆ ಅಲ್ಲಿ ನಿಂತ್ಕೊಂಡು ಸಭಾಪತಿಗಳು ಅರೆಸ್ಟ್ ಟೀಮ್ ಅಂದರೆ ಅರೆಸ್ಟ್ ಮಾಡಬೇಕು ಅಷ್ಟೇ, ಎರಡನೇ ಮಾತೇ ಇಲ್ಲ. ವಾದ ಪ್ರತಿವಾದ ನೋ, ಅರೆಸ್ಟ್ ಟೀಮ್ ಅಂದರೆ ಅರೆಸ್ಟ್ ಟೀಮ್ ಅಷ್ಟೇ. ಅದು ಅವರಿಗೆ ಸಂವಿಧಾನವೇ ಕೊಟ್ಟಿರುವಂಥ ಅಧಿಕಾರ, ಅದು ಸಂವಿಧಾನಾತ್ಮಕ ಹುದ್ದೆ. ಆ ಪೀಠದಲ್ಲಿ ಕುಳಿತಿದ್ದಾಗ ಅವರು ಮಾಡಿದ ಆದೇಶ ಅದು ಫೈನಲ್. ನೀವು ಆಮೇಲೆ ಏನು ಬೇಕಾದ್ರೂ ಮಾಡ್ಕೊಳ್ಳಿ, ಕೋರ್ಟಿಗೆ ಹೋಗಿ ಅಲ್ಲೂ ವಾದ ಮಾಡಿ ಪ್ರತಿವಾದ ಮಾಡಿ ಅಲ್ಲೇನೋ ಅವ್ರು ಅಬ್ಸರ್ವ್ ಮಾಡ್ಬೋದು ಮತ್ತೊಂದು, ಆದರೆ ಆದೇಶ ಆಯಿತು ಅಂದ್ರೆ ಆಯಿತು. ಹೀಗಿರುವಾಗ CID ಅಧಿಕಾರಿಗಳೀಗ ಸಿಂಹದ ಗುಹೆಯ ಒಳಗೇ ನುಗ್ತಾ ಇದ್ದಾರೆ, ತಾವಾಗಿ ನುಗ್ತಾ ಇದ್ದಾರೆ. ಒಳಗೆ ಸಿಂಹ ಇದೆ ಅಂತಲಿ ಗೊತ್ತಿದ್ದು ನುಗ್ತಾ ಇದ್ದಾರೆ. ಅಷ್ಟು ಸುಲಭ ಇಲ್ಲ ಹೊರಗೆ ಬರೋದು, ಅಷ್ಟು ಸುಲಭ ಸಾಧ್ಯ ಅಲ್ಲ ಇದು. ಯಾಕಂದರೆ ಸಂಸದೀಯ ವ್ಯವಸ್ಥೆ ಅನ್ನೋದು ಹಾಗಿದೆ. ನೋಡಿ, ನನಗೆ ಚೆನ್ನಾಗಿ ನೆನಪಿದೆ, ವಿಧಾನಸಭೆಯಲ್ಲಿ ನಿಂತು ರಮೇಶ್ ಕುಮಾರ್ ಅವರು ನ್ಯಾಯಾಂಗದ ವಿರುದ್ಧ, ಅಲ್ಲಿನ ಕೆಲವು ನ್ಯಾಯಾಧೀಶರ ಆದೇಶಗಳ ವಿರುದ್ಧ ನೇರವಾಗಿ ಓಪನ್ ಆಗಿ ಸ್ಪೀಚ್ ಮಾಡಿದ್ರು. ಕೆಲವರ ಹೆಸರು ಹೇಳಿಬಿಟ್ಟು ಮಾತನಾಡಿದ್ರು. ಯಾರು ಏನು ಮಾಡಲಿಕ್ಕಾಗಿಲ್ಲ. ನಾನು ಹೇಳಿದ್ನಲ್ಲ, ಆ ಸ್ಥಾನದಲ್ಲಿದ್ದಾಗ, ಕಲಾಪ ನಡೆಯುವಾಗ, ಆ ಸಭಾಂಗಣದಲ್ಲಿ ಇದ್ದಾಗ ಆ ಅಧಿಕಾರ ಇದೆಯಲ್ಲ, ಅದು ಯಾರೂ ಪ್ರಶ್ನೆ ಮಾಡಲಿಕ್ಕೆ ಬರೋದಿಲ್ಲ, ಏನು ಮಾಡಲಿಕ್ಕಾಗೋದಿಲ್ಲ. ಅದಕ್ಕೆ ನಾ ಹೇಳಿದ್ದು ಇನ್ಹೆರಿಯೆಂಟ್ ಪವರ್ ಅಂತ ಹೇಳಿದೆ. ನಾ ಅದನ್ನು ಸಭಾಪತಿ ಹೊರಟ್ಟಿಯವರು ಅದನ್ನು ಈಗ ಸಂಪೂರ್ಣವಾಗಿ ಪ್ರಯೋಗಿಸ್ತಾ ಇದ್ದಾರೆ. ಅವ್ರು ಮತ್ತೊಂದು ಮಾತು ಹೇಳಿದ್ದಾರೆ, ನೀವು ನೋಡಿರ್ಬೋದು. ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತೆ ದೂರು ಕೊಟ್ಟರೆ ಮಾತ್ರ ಅದನ್ನು ನಾನು ಪರಿಶೀಲನೆ ಮಾಡ್ತೀನಿ, ಇಲ್ಲಾಂದರೆ ಮುಗಿದ ಅಧ್ಯಾಯ ಅಂತ ಹೇಳಿದ್ದಾರೆ. ಯಾಕೆ ನೋಡಿ, ಅವತ್ತು 19ನೇ ತಾರೀಕು, ಡಿಸೆಂಬರ್ 19ನೇ ತಾರೀಕು ಕಲಾಪದಲ್ಲಿ ಏನು CT ರವಿ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ನಡುವೆ ಆ ಪದಗಳು ಪರಸ್ಪರ ಎಕ್ಸ್ಚೇಂಜ್ ಆಯ್ತಲ್ಲ, ವಾಕ್ಸಮರ, ಮಾತಿನ ಚಕಮಕಿ ಏನು ನಡೀತಲ್ಲ, ಆಗ ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದು ದೂರು ಕೊಟ್ಟರು, CT ರವಿ ಒಂದು ದೂರು ಕೊಟ್ಟರು. ಅದನ್ನು ಅಲ್ಲೇ ಅವರು ಡಿಸ್ಪೋಸ್ ಮಾಡಾಯಿತು, ತಮ್ಮ ನಿರ್ಣಯವನ್ನು ಹೇಳಾಯಿತು. ಸಭಾಪತಿಗಳು ಪೀಠದಲ್ಲಿ ಕುಳಿತು ತಮ್ಮ ನಿರ್ಣಯ ಹೇಳಿದರು ಅಂದರೆ ಅಲ್ಲಿ ಮುಗೀತು. ಅದಕ್ಕೆ ಅವರು ಮುಗಿದ ಅಧ್ಯಾಯ ಅಂತ ಮತ್ತೆ ಮತ್ತೆ ಹೇಳಿದ್ದು. ಸೊ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ತಮಗೆ ನ್ಯಾಯ ಬೇಕು ಅಂತಿದ್ರೆ ಅವರು ಮತ್ತೆ ಹೋಗಿ ಕಂಪ್ಲೇಂಟ್ ಕೊಡಬೇಕು. ಆ ಕಂಪ್ಲೇಂಟ್ ಕೊಟ್ಟರೆ ಮಾತ್ರ ಪೊಲೀಸರು ಏನು ಬೇಕಾದ್ರೂ ಮಾಡ್ಬೋದು, CID ಅಧಿಕಾರಿಗಳು ಅವ್ರು ತನಿಖೆ ಮಾಡ್ತಾರೆ. ಆದರೆ ಸಭಾಪತಿಗಳು ಅಲ್ಲೇ ನಿರ್ಣಯ ತೆಗೆದುಕೊಂಡಿದ್ದಾರಲ್ಲ,
ಅದನ್ನು ಪ್ರಶ್ನೆ ಮಾಡಲಿಕ್ಕೆ ಆಗೋದಿಲ್ಲ, ಅದನ್ನು ಬದಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಈಗೇನಾದರೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು CT ರವಿ ಮೇಲೆ ಕ್ರಮ ಆಗಬೇಕು ಮತ್ತೊಂದು ಅಂದರೆ ಮತ್ತೆ ಹೋಗಿ ಸಭಾಪತಿಗಳ ಬಳಿ ದೂರು ಕೊಡಬೇಕು. ಅದನ್ನೇ ಹೇಳಿದ್ದಾರೆ ಸಭಾಪತಿಗಳು. CID ಅಧಿಕಾರಿಗಳ ತನಿಖೆ ಅದು ಬೇರೆ ಪಾರ್ಟು, ಈ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸದನದ ಒಳಗೆ ಏನು ದೂರು ಕೊಟ್ಟಿದ್ರಲ್ಲ ಅದೇ ಬೇರೆ, ಎರಡೂ ಬೇರೆ ಬೇರೆ. CID ಅಧಿಕಾರಿಗಳಿಗೂ ಕೂಡ ಇದು ಅಷ್ಟು ಸುಲಭ ಸಾಧ್ಯ ಇಲ್ಲ. ಮಹಾಜರ್ ಮಾಡಿದ್ರೂ ಕೂಡ ಯಾವ ರೀತಿ ಸಭಾಪತಿಗಳು ಒಂದು ಚೌಕಟ್ಟನ್ನು ಹಾಕ್ತಾರೋ ಆ ಚೌಕಟ್ಟಿನ ಅಡಿಯಲ್ಲಿಯೇ ಅವರು ತಮ್ಮ ತನಿಖೆಯನ್ನು ಸದನದ ಒಳಗೆ, ವಿಧಾನ ಪರಿಷತ್ನ ಸಭಾಂಗಣದ ಒಳಗೆ ಮಾಡಬೇಕಾಗುತ್ತೆ. ಸೊ ಈ ಎಲ್ಲ ಮಾಹಿತಿಗಳನ್ನು ಏನೀಗ ಸಭಾಪತಿ ಹೊರಟ್ಟಿಯವರು ಕೇಳಿದಾರಲ್ಲ ಅವೆಲ್ಲವನ್ನೂ CID ಅಧಿಕಾರಿಗಳು ಕೊಡ್ತಾರಾ? ನಂಬರ್ 1 ಕೊಡಲೇಬೇಕಾಗತ್ತೆ. ಈಗ ಅವ್ರು ಸಿಗಾಕೊಂಡ್ಬಿಟ್ಟಿದ್ದಾರೆ. ಈಗ ಅವ್ರು ಕೇಳಿದ ಮೇಲೆ ಕೊಡೋಕ್ಕಾಗಲ್ಲ ಅಂತ ಹೇಳೋಕ್ಕೂ ಬರಲ್ಲ. ನೀವು ತನಿಖೆ ಮಾಡೋದಾದರೆ ಕೊಡಲೇಬೇಕು ಮಾಹಿತಿ, ಯಾಕಂದರೆ ಸಭಾಪತಿಗಳು ಕೇಳ್ತಾ ಇರೋದು. ನಿಮಗೆ ಗೊತ್ತಿರಲಿ, ಸಭಾಪತಿಗಳು ಪೀಠದಲ್ಲಿದ್ದಾಗ ಮುಖ್ಯಮಂತ್ರಿಗಳಿದ್ದರೂ ಕೂಡ ಮುಖ್ಯಮಂತ್ರಿಗಳು ಅವರ ಆದೇಶವನ್ನು ಪಾಲಿಸಬೇಕು, ಹಾಗಿದೆ ಅಲ್ಲಿನ ನಿಯಮಾವಳಿಗಳು. ಸೊ ಈಗ CID ಅಧಿಕಾರಿಗಳು ಅನಿವಾರ್ಯ ಎಲ್ಲ ಮಾಹಿತಿಯನ್ನು ಹಂಚ್ಕೋಬೇಕು. ಆಮೇಲೆ ಸಭಾಪತಿಗಳೇನಾದರೂ ಒಂದು ವೇಳೆ ಇಲ್ಲ ನಾನು ಅನುಮತಿ ಕೊಡಲ್ಲ ಅಂದರೆ ಮುಗೀತು, ಅವ್ರು ಮತ್ತೆ ಏನು ಮಾಡೋಕ್ಕಾಗಲ್ಲ. ಅನುಮತಿ ಕೊಡಲ್ಲ ಅಂದರೆ ಕೊಡಲ್ಲ, ಕೊಡ್ತೀನಿ ಈ ಚೌಕಟ್ಟಿನಲ್ಲಿ ನೀವು ಹಾಜರು ಮಾಡಬೇಕು, ತನಿಖೆ ಮಾಡಬೇಕು ಅಂದರೆ ಆ ಚೌಕಟ್ಟಿನಲ್ಲೇ ಮಾಡಬೇಕು, ಇದೇ ಫೈನಲ್. ಹೀಗಿರುವಾಗ CID ಅಧಿಕಾರಿಗಳು ಮಹಾಜರಿಗೆ ಬಂದು ಕೇವಲ ಸಭಾಂಗಣದ ಒಳಗೆ ಮಾಡ್ತಾರೋ ಅಥವಾ ವಿಧಾನಸೌಧದ ಒಳಗೆ, ಈಗ ಸುವರ್ಣ ವಿಧಾನಸೌಧದಲ್ಲಿ ಏನು ಅವತ್ತು ನುಗ್ಗಿದ್ರಲ್ಲ CT ರವಿ ಅವರನ್ನ ಹಲ್ಲೆ ಮಾಡಲಿಕ್ಕೆ, ಹೊಡಿಲಿಕ್ಕೆ, ಸೊ ಅವ್ರನ್ನೂ ಎಲ್ಲ ಕರ್ಕೊಂಡು ಬಂದು ಮಹಾಜರು ಮಾಡ್ತಿರೋ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಆಪ್ತ ಸಹಾಯಕರನ್ನೂ ಕರೆತರ್ತಿರೋ, ಏನು ಮಾಡ್ತೀರಿ, ಹೇಗೆ ಮಾಡ್ತೀರಿ? ಈಗ ಉತ್ತರದಾಯಿತ್ವ CID ಅಧಿಕಾರಿಗಳಲ್ಲಿದೆ, ಉತ್ತರವನ್ನು ಕೊಡಲೇಬೇಕಾಗತ್ತೆ ಅಲ್ವಾ? ಏನು ಹೇಳ್ತೀರಿ? CID ಅಧಿಕಾರಿಗಳು ಈಗ ನಾನು ಹೇಳಿದ್ನಲ್ಲ ಗಾದೆ ಮಾತು, ಬೀದಿಯಲ್ಲಿ ಹೋಗೋ ಮಾರಮ್ಮನ್ನ ಮನೆ ಕರ್ಕೊಂಡಂಗೆ ಆಯ್ತು ಅವ್ರ ಪರಿಸ್ಥಿತಿ, ಅಥವಾ ಏನೋ ಈಗ ಸರ್ಕಾರದವರು ಹೇಳಿಬಿಟ್ಟಿದ್ದಾರೆ, ಅವರು ಸಿಗಾಕೊಂಡಿದ್ದಾರೆ, ಅತ್ತ ದರಿ ಇತ್ತ ಪುಲಿ ಅನ್ನೋ ಪರಿಸ್ಥಿತಿ CID ಅಧಿಕಾರಿಗಳಿದ್ದಾರೆ ಅಂತೀರೋ, ಅಥವಾ ಹೊರಟ್ಟಿಯವರು ಏನು ಮಾಡ್ತಿದ್ದಾರೆ ಅದು 100ಕ್ಕೆ 100 ಸರಿಯಾಗಿದೆ ಅಂತ ನೀವು ಭಾವಿಸ್ತೀರೋ? ಎಸ್, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.